ಇದು ಜಿರೇನಿಯಂ ಒಂದು ಸೌಂದರ್ಯವರ್ಧಕರಿದೆ. ಇದರಿಂದ ನಾವು ಏನು ಸೇಂಟ್ ವಸ್ತು ಅಂತೀವಲ್ಲ, ಫಾರ್ಮೆಟಿಕಲ್ ಇದ್ರ ಸಂಬಂಧ ರೆಡಿ ಮಾಡ್ತಾರೆ ಇದನ್ನ. ಇದು ಆ್ಯಕ್ಚುಲಿ ಫಸ್ಟ್ ಬಿಗಿನಿಂಗ್ ಬಂದದ್ದು ಚೀನಾದಿಂದ ಇದು ಫಸ್ಟ್ ಮಹಾರಾಷ್ಟ್ರಕ್ಕೆ ಬಂತು. ಮಹಾರಾಷ್ಟ್ರದಿಂದ ಅಲ್ಲಿ ರೈತರ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ಈಗ ಫಸ್ಟ್ ಉತ್ತರ ಕರ್ನಾಟಕದಲ್ಲಿ ಈಗ ಬಿಗಿನಿಂಗ್ ಆಗಿ ಸ್ಟಾರ್ಟ್ ಆಗೈತಿ. ಅದ್ರೊಳಗೆ ನಮ್ಮ ನಿಡಸೋಶಿ ಮಟ್ಟದ ಅಜ್ಜಾರ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ. ಇದೇ ಫಸ್ಟ್ ಪ್ಲಾಟ್ ನಮ್ದ. ಈಗಾಗಲೇ ಒಂದು ಕಟಿಂಗ್ ಆಗೈತಿ, ಇದು 2ನೇ ಕಟಿಂಗ್. ಆ್ಯಕ್ಚುಲಿ ಅಂದ್ರೆ ಈಗ ಅಜ್ಜಾಗಳ ಪ್ರೇರಣೆ ನೋಡ್ಕೇಶಿಂದ ನಾವು ನಿಡಸೋಶಿ ಊರಾಗ ಒಂದು 4 ರಿಂದ 5 ಜನ ಒಂದು 5-10 ಎಕರೆ ಸ್ಟಾರ್ಟ್ ಮಾಡಿದೆವು. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಂದ್ರೆ ರೀ, ಒಂದು ಸಲ ನೀವು ನಾಟಿ ಮಾಡಿದ್ರಂದ್ರೆ 3 ವರ್ಷ ತನಕ ಮತ್ತೆ ನಾಟಿ ಮಾಡ್ಬೇಕಾಗಿಲ್ಲ. 3 ತಿಂಗಳಿಗೆ ಒಂದು ಸಲ ಇದು ಬೆಳೆ ಬರ್ತೈತಿ. ಮೇನ್ಲಿ ಈಗ ಅಡ್ವಾನ್ಸ್ ಟೆಕ್ನಾಲಜಿ ನೋಡಿದ್ರೆ ನೀವು 72 ಡೇಸ್ ಒಳಗೆ ಒಂದ್ಸಲ ನೀವು ಕಟಿಂಗ್ ಮಾಡ್ಬೋದು. 72 ಡೇಸ್ ಒಳಗೆ ಒಂದ್ಸಲ ಕಟಿಂಗ್ ಮಾಡಿದ್ರೆ ವರ್ಷಕ್ಕೆ ಮಿನಿಮಮ್ 5 ಕಟಿಂಗ್ ಆಗ್ತಾವ್ರಿ. ಒಂದು ಕಟಿಂಗ್ ಒಳಗೆ ಮಿನಿಮಮ್ 10 ಟನ್ ತೆಗಿಬೋದು. ಅಂದ್ರೆ ಎವರೇಜ್ 40 ಟನ್ ಕಬ್ಬು ಆಗ್ಬೇಕಾದ್ರೆ ನೀವು ಏನು ಕೆಲಸ ಮಾಡ್ತಿಲ್ಲ ಅಷ್ಟೇ ಕೆಲಸ ನೀವು ಮಾಡಿದ್ರಂದ್ರೆ 10 ಟನ್ ಆರಾಮ್ಸರಿ ನೀವು ಬೆಳಿಬೋದು. 10 ಟನ್ ನೀವು ಆರಾಮ್ ಬೆಳೆದ್ರೆ ಡೆಸ್ಟಿಲೇಷನ್ ಪ್ಯಾಂಟ್ ನಿಮ್ಮದಾಗೆ ಇತ್ತು ಅಂದ್ರೆ ನೀವು ಅದನ್ನ ಆಯಿಲ್ ತೆಗೆದ ಕಸಿಂದ ಹೊರಗೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಥವಾ ಮುಂಬೈಗೆ ಮಾರ್ಬೋದು. ಅಲ್ಲಿ ಕೇಳ್ಕರ್ ಕಂಪ್ನಿ ಅಂತ ಈಗ ಮೇನ್ ಫೇಮಸ್ ಕಂಪ್ನಿ ಮುಂಬೈ ಒಳಗೆ ಕೇಳ್ಕರ್ ಕಂಪ್ನಿ. ಅದು ಮಿನಿಮಮ್ ಪ್ರೈಸ್ 10,000ದಿಂದ 12,000 ಐತಿ. ಇವನ್ ನಿಮ್ಮ ಡೆಸ್ಟಿಲೇಷನ್ ಪ್ಲಾಂಟ್ ಇತ್ತಂದ್ರೆ ನೀವು 10,000ರಿಂದ 12,000 ರೂಪಾಯಿಗೆ ಮಾರಿರಪ್ಪ ಅಂತಂದ್ರೆ ಮಿನಿಮಮ್ 10,000 ಹಿಡಿದ್ರೂ 1 ಎಕರೆಗೆ 3 ತಿಂಗಳಿಗೆ 1 ಕಟಾವು. ಫಸ್ಟ್ ಕಟಾವ ನಾಟಿ ಮಾಡಿದ 4 ತಿಂಗಳ ತನಕ ಆಗ್ತೈತಿ. 2ನೇ ಕಟಾವ ಪ್ರತಿ 3 ತಿಂಗಳಿಗೆ ಒಂದು ಬರ್ತೈತಿ. ನೀವೇನು ಮಾಡಿಲ್ಲ ಅಂದ್ರೆ ಬಿ ಮಿನಿಮಮ್ 4 ಕಟಾವು ಬರ್ತೈತಿ. ಅಂದ್ರೆ 1 ಕಟಾವಿಗೆ 10,000 ರೂಪಾಯಿ ಬರ್ತೈತಿ ನಿಮ್ಮದು ಡೆಸ್ಟಿಲೇಷನ್ ಯೂನಿಟ್ ಇದ್ರೆ. ಆ ಡೆಸ್ಟಿಲೇಷನ್ ಯೂನಿಟ್ ಮಾಡ್ಬೇಕಾತಂದ್ರೆ ಒಂದು 500 ಕೆಜಿದ್ದು ಅಥವಾ 1 ಟನ್ ಇಂದು ಮಾಡ್ಬೋದು ನೀವು. 10 ರಿಂದ 12 ಲಕ್ಷ ರೂಪಾಯಿ ಈಗಿನ ಒಂದು ಕೊಟೇಶನ್ ನಡೆದೈತಿ. ಇಲ್ಲ ಅಂದ್ರೆ ನೀವು ಮಾಡ್ಬೇಕಾತಂದ್ರೆ ನಿಮಗೆ ನಿಯರ್ ಯಾರು ಅದಾರು ಡೆಸ್ಟಿನೇಷನ್ ಹಿಡಿದವ್ರ ಯಾರು ತಯಾರಿಕೆ ಮಾಡ್ತಾರಲ್ಲ ಅವ್ರು ಭೇಟಿ ಮಾಡ್ಬೋದು. ಅಲ್ಲೂ 2 ರೀತಿ ಆಪ್ಷನ್ ಅದಾವ. ಈಗ ಏನು ಮಹಾರಾಷ್ಟ್ರ ಒಳಗೆ ರೇಟ್ ನಡೆದೈತಿ 5,000 ರೂಪಾಯಿ ಪರ್ ಟನ್. ಅಂದ್ರೆ ನಾವೀಗ ಏನು ಸೇಲ್ ಮಾಡಿದೇವಲ್ಲ ಇದು 5,000 ರೂಪಾಯಿ ಪರ್ ಟನ್ ಸೇಲ್ ನಡೆದೈತಿ. ಇವನ್ ಇಲ್ಲ ಅಂದ್ರೆ ನೀವು ಅವ್ರ ಡೆಸ್ಟಿಲೇಷನ್ ಕಾಸ್ಟ್ ಕೊಟ್ಟ ಕಸಿಂದ 3,500 ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ಕಷ್ಟ ನೀವು ಅದನ್ನ ಪರ್ಚೇಸ್ ಮಾಡ್ರಂದ್ರೆ ನಿಮಗೆ ಈಗ 12,000 ರೂಪಾಯಿ ರೇಟ್ ಇದ್ದ 8,000 ರೂಪಾಯಿದಂಗೆ ಸಿಗ್ತೈತಿ ರೈತರಿಗೆ. ಆ ಆಯಿಲ್ ನಾವು ಕೇಳ್ಕರ್ ಕಂಪ್ನಿ ಅವ್ರಿಗೆ ನಾವು ಸ್ವತಃ ಹೋಗಿ ಕೊಟ್ಟು ಅಂದ್ರೆ 8,000 ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ನಿಮ್ಗೆ ಹಾಕಕ್ಕಾಗಲಿಲ್ಲ ಅಂದ್ರೆ 3,500 ರೂಪಾಯಿ ನೀವು ಅವ್ರಿಗೆ ಪ್ರೊಸೆಸಿಂಗ್ ಕಾಸ್ಟ್ ಕೊಡೋದು. ಆ 3,500 ರೂಪಾಯಿ ಕೊಟ್ಟರೆ ನಿಮಗೆ 8,000 ರೂಪಾಯಿ ಉಳಿದೈತಿ. ಒಂದು ಕಟಾವಿಗೆ 80,000 ರೂಪಾಯಿ ನಿಮ್ಗೆ ಉಳಿದೈತಿ. 8×4 = 32 ಅಂದ್ರೆ 3,20,000 ರೂಪಾಯಿ ಇತ್ತರದ ನಿಮ್ಗೆ 4 ಕಟಿಂಗ್ ಸಿಗ್ತೈತಿ. ಅದು ಯಾವಾಗ ನೀವು ಮಿನಿಮಮ್ 10,000 ರೂಪಾಯಿ ಮಾಡಿದಾಗ 10 ಟನ್ ಮಾಡಿದಾಗ ಅಂದ್ರೆ 40 ಟನ್ನಿಂದ 3,20,000 ರೂಪಾಯಿ ಆಗ್ತೈತಿ ಟೋಟಲ್. ಈಗ ನೀವು ಕಬ್ಬಿಗೆ ಹೋಲಿಸಿರಂದ್ರೆ ನೀವು ನಾರ್ಮಲ್ ನಮ್ಮ ರೈತರು ಏನು ಬೆಳಿತಾರಲ್ಲ ಮಿನಿಮಮ್ ಆದ್ರೆ 50 ಟನ್ ಬೆಳಿತಾರೆ. 50 ಟನ್ನಿಂದ ಎಷ್ಟಾದ್ರು 3,000 ರೂಪಾಯಿ ಇಳುವರಿ ಕೊಟ್ಟಾಗ 3,000 ರೂಪಾಯಿ ರೇಟ್ ಕೊಟ್ಟಾಗ 1,50,000 ರೂಪಾಯಿ ಆಗ್ತೈತಿ. ಅದ್ರ ಕಷ್ಟ ಎಲ್ಲ ನೀವು ತೆಗೆದ್ರಂದ್ರೆ ನಿಮಗೆ ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ ಉಳಿದೈತಿ. ಇಲ್ಲಿ ನೀವು ಅದನ್ನ ನೀವು ಮಾಡ್ರಂದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ಉಳಿದೈತಿ. ಅಂದ್ರೆ 50% ನಿಮ್ಮದು ಮಾರ್ಕೆಟ್ ಅಂದ್ರೆ ನಿಮ್ದು ಏನೈತಿರಲ್ಲ ಹೆಚ್ಚಾಗ್ತೈತಿ. ಮತ್ತೆ ಇದ್ರೊಳಗೆ ನೀವು ನಡಬಟ್ಟೆ ಏನ್ ಮಾಡ್ಬೋದು 4 ರಿಂದ 4.5 ಫೂಟ್ರಿಂದ ನೀವು ಲೆಂತ್ ಮಾಡ್ಕೊಂಡ್ರಂದ್ರೆ ಯಾರು ಈಗ ಸಣ್ಣ ರೈತರದಾರು ನಮ್ದು 1 ಎಕರೆ ಐತಿ 1.5 ಎಕರೆ ಐತಿ 2 ಎಕರೆ ಐತಿ 40 ದಿವ್ಸನಾಗ 45 ದಿವ್ಸನಾಗ ಬರುವಂತ ತರಕಾರಿ ಬೆಳೆಗಳು ಅದಾವು ಅಥವಾ ಸೋಯಾಬೀನ್ ಐತಿ ಮಿಶ್ರ ಕ್ರಾಪ್ಗಳು ಮಾಡ್ಕೊಂಡ್ ಕಸಿಂದ ಇದು ಫಿಕ್ಸ್ ಇರ್ತೈತಿ. ನಿಮ್ಮ 3 ತಿಂಗಳಿಗೊಂದು ಡಿಪಾಸಿಟ್ ಬರ್ತೈತಿ. ಅದಾದ ನಂತರ ನೀವು ಸಣ್ಣ ಯಾವ್ಯಾವ ನಿಮ್ಗೆ ಬೆಳಿಬೇಕಲ್ಲ ಅವನ ಹತ್ರ ನಡಬಟ್ಟೆ ತಕೋಬಹುದು ನೀವು. ನನ್ನ ಹೆಸರು ಬಾಳಗೌಡ ಪಾಟೀಲ್ ರೀ, ನಿಡಸೋಶಿ ಗ್ರಾಮ, ಹುಕ್ಕೇರಿ ತಾಲೂಕು ನಿಡಸೋಶಿ ಗ್ರಾಮದವರು. ನಾವು ಮೊದಲು ಈ ಬೆಳೆಯನ್ನು ಶ್ರೀಮಠದ ಹೊಲದಲ್ಲಿ ಹರಗಾಪುರ ಗಡದ ಹತ್ರ ಇರೋ ಹೊಲದಲ್ಲಿ ನೋಡಿದ್ವಿ. ಉತ್ತರ ಕರ್ನಾಟಕದಾಗ ಮೊದಲ ಬಾರಿಗೆ ಹಚ್ಚಿದ್ರು ಅಜ್ಜವರು. ಇದು ಜಿರೇನಿಯಂ ಬೆಳೆ ಅಂತ. ಇದನ್ನು ನೋಡಿ ನಾವು ಇವರಿಂದ ಪ್ರೇರೇಪಣೆಗೊಂಡು ನಾವು 1 ಎಕರೆ ಮಾಡಿದ್ದೀವಿ ರೀ. ನಾವು ಫಸ್ಟ್ ತಂದಿದ್ದು ಪುಣೆಯಿಂದ 6 ರೂಪಾಯಿ ಒಂದು ಸಸಿ ತಂದಿದ್ವಿ. ಈಗ ತಂದು ಈ 1.5 ಮಂತ್ ಆಗಿದೆ ರೀ ನಾವು ಹಚ್ಚಿ. ಇವಾಗ ಇದರಿಂದ ಮೊದಲಂತರ ಈಗ ನಾವು ಒಮ್ಮೆ ಹಚ್ಚಿದ್ರೆ 3 ವರ್ಷ ಹಚ್ಚು ಇದನ್ನಿಲ್ಲ. ಅಂದ್ರೆ ಮತ್ತೊಂದು ಸರ್ತಿ ಬೇರೆ ಬೆಳೆ ಹೆಂಗೆ ನಾವು ಬಿತ್ತೀವಲ್ಲ ರೀ, ಆ ಬಿತ್ತೋದು ಅವಶ್ಯಕತೆ ಇಲ್ಲ. ಒಮ್ಮೆ ಹಚ್ಚಿದ್ರೆ 3 ವರ್ಷ ನೀವು ಕಂಟಿನ್ಯೂ 3 ತಿಂಗಳಿಗೆ ಕಟಾವು ಮಾಡ್ತಾ ಹೋಗ್ಬೋದು ರೀ. ಇದರಿಂದ ಇನ್ನೊಂದು ಏನಾಗ್ತೈತೆ ಅಂದ್ರೆ ನಮಗೆ ಖರ್ಚು ಕಡಿಮೆ ಆಗ್ತೈತಿ. ಯಾವ ರೀತಿ ಅಂದ್ರೆ 3 ತಿಂಗಳಿಗೆ ನಾವು ಬಿತ್ತಬೇಕು, ಗೊಬ್ಬರ ಹಾಕಬೇಕು, ಮತ್ತು ನೇಗಿಲ ಹೊಡಿಬೇಕು, ಅದೆಲ್ಲ ಏನೂ ಇರಲ್ಲ ರೀ. ಒಮ್ಮೆ ಹಚ್ಚಿದ್ರೆ ನಾವು ಪ್ರತಿ 3 ತಿಂಗಳಿಗೆ ಕಟ್ ಮಾಡ್ಕೊತ ಹೋದ್ರೆ ಎಷ್ಟು 50,000 ರಿಂದ 60,000 ಇನ್ಕಮ್ ಬರ್ತದೆ ರೀ. ಪ್ಲಸ್ ಖರ್ಚು ಏನೂ ಇರಲ್ಲ ರೀ. ಯಾಕಂದ್ರೆ ನಾವು ಔಷಧ ಗೊಬ್ಬರ ಅಷ್ಟೇ ಕೊಡ್ತೀವಿ. ಅದು ಬೇರೆ ಬೆಳೆಗೆ ಯಾವ ರೀತಿ ನಾವು ಗೊಬ್ಬರ ಕೊಡ್ತೀವಿ ಆ ರೀತಿ ಏನೂ ಬೇಕಾಗಿಲ್ಲ. ಮತ್ತು ಇದಕ್ಕೆ ಔಷಧ ಸ್ಪ್ರೇ ಅದು ಕಡಿಮೆ ಇದೆ. ಅಂದ್ರೆ ಬೇರೆ ಬೆಳೆಗೆ ನಾವು ಕೀಡಿ ಅವು ಇವೆಲ್ಲ ಕಾಟ ಜಾಸ್ತಿ ಇರ್ತದೆ ರೀ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹತ್ತಲ್ಲ ರೀ ಯೂಸ್ ಅಂತಂದ್ರೆ ಭಾಳ ಆದ್ರೆ ನಿಮ್ಗೆ ಔಷಧ ಗೊಬ್ಬರ ಸೇರಿ ಒಂದು 5,000 ರಿಂದ 6,000 ರೂಪಾಯಿ ಬರ್ತದೆ ರೀ ಒಂದು ಸರ್ತಿ. ಆಮೇಲೆ ಮತ್ತೆ ಯಾವ್ದು ಬೇಕು ರೀ,
ಕಬ್ಬಿಗೆ ಏನು ಹೆಂಗಿತ್ತು ರೀ ನಿಮಗೆ ಮಿನಿಮಮ್ ಕಬ್ಬು ಒಂದು ಸರ್ತಿ ಪೀಕ್ ಮಾಡಿದ್ರೆ 12 ತಿಂಗಳು ಬೇಕು ರೀ. 12 ತಿಂಗಳು ಆದಮೇಲೆ ಅದು ಹೋಗಿ ನಮ್ಗೆ ಬಿಲ್ ಬರೋಕೆ 14ರಿಂದ 15 ತಿಂಗಳು ಆಗ್ತದೆ. ಬಟ್ ಇದು ಆ ರೀತಿ ಅಲ್ಲ ರೀ, ನೀವು 1 ವರ್ಷ ಕಾಯೋ ಅವಶ್ಯಕತೆ ಇಲ್ಲ ರೀ. 1 ವರ್ಷದಾಗ ನೀವು 3 ರಿಂದ 4 ಬ್ರೀಡ್ ತೊಗೋಬೋದು ರೀ. 3 ರಿಂದ 4 ಬ್ರೀಡ್ ಹೋದ್ರೆ 50,000ದಂಗೆ 2 ಲಕ್ಷ ರೂಪಾಯಿ ಆಯ್ತು ರೀ. 4 ಬ್ರೀಡ್ ಹಿಡಿದ್ರು 50,000. ಹಾಂ ನಾನು ಕಡಿಮೆ ಹೇಳ್ತಾ ಇರೋದು. ಬಟ್ 1 ಎಕರೆಗೆ 50,000ದಿಂದ 4 ಸರ್ತಿ ಅಂದ್ರೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಆಯ್ತು. ಬಟ್ ಕಬ್ಬಿಂದ ಎಷ್ಟು ಆಗ್ತದೆ ರೀ, 50 ಟನ್ ಹಿಡಿದ್ರೂ ವರ್ಷಕ್ಕೆ ನಾವು ವೇಟ್ ಮಾಡ್ಬೇಕಾಗ್ತೈತಿ. ಅಷ್ಟು ಇನ್ಕಮ್ ಆಗೋದಿಲ್ಲ ರೀ. ನಮ್ಮ ಊರಲ್ಲಿ 5 ಜನ ಮಾಡೀವಿ ರೀ. ನಾನು, ಬಾಳಗೊಂಡ್ರ ಪಾಟೀಲ, ಸುನಿಲ್ ಅವರು, ಅನಿಲ್ ಅವರು. ಹಾಂ, ಸ್ವಾಮೀಜಿ ಅವರು ಫಸ್ಟ್ ಅವ್ರು ಹಚ್ಚಿದ್ರು ರೀ. ನಾವು ಇಲ್ಲಿ ಯಾವುದೋ ಒಂದು ಕೆಲ್ಸಕ್ಕೆ ನಿಮಿತ್ತ ಬಂದಾಗ ನೋಡಿದ್ವಿ ರೀ. ಇದೇನಂತೇಳಿ ನಾವು ಮಠಕ್ಕೆ ಹೋಗಿ ಎಂಕ್ವೈರಿ ಮಾಡಿದ್ವಿ. ಅವಾಗ ಅಜ್ಜಾರ್ ಕರ್ಸಿ ಹೇಳಿದ್ರು, ಹಿಂಗೆ ನಾವು ಮಹಾರಾಷ್ಟ್ರದಿಂದ ತಂದು ಮಾಡೀವಿ, ನೋಡ್ರಿ ಅಂತೇಳಿ. ಮತ್ತು ಬಂದು ಮತ್ತೊಂದು ಸರ್ತಿ ನಾವೆಲ್ಲ ಪರಿಶೀಲನೆ ಮಾಡಿದಾಗ ಇದೇನೋ ನಮಗೆ ಚಲೋ ಅನಿಸ್ತು ರೀ. ಯಾಕಂದ್ರೆ ಖರ್ಚಿಲ್ಲ, 3 ವರ್ಷ ಮಾಡ್ಬೋದಿಲ್ಲ. ಒಂದೊಂದು ಕಡೆ ನಾಸಿಕ್ ಸೈಡ್ ನಾವು ಎಂಕ್ವೈರಿ ಮಾಡಿದಾಗ 3 ವರ್ಷ, ಆಮೇಲೆ ನಾಸಿಕ್ ಸೈಡ್ 5 ವರ್ಷ ಮಾಡಿದವ್ರು ಅದಾರ ರೀ. ಬಟ್ ನಾವು ನೋಡೋಣ ರೀ, ಈಗ ಫಸ್ಟ್ ಟೈಮ್ ಐತಿ, ಈಗ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ 5 ವರ್ಷ ಮಾಡೋ ವಿಚಾರದಾಗ ಐತಿ ರೀ ನಮ್ಮದು. ಹಾಂ, ಆಲ್ರೆಡಿ 1 ಬ್ರೀಡ್ ಹೋಗೈತೆ ರೀ ಈಗ ಅವ್ರದ್ದು. 1 ಬ್ರೀಡ್ ಹೋದಾಗ 12-13 ಟನ್ ಆಗಿತ್ತು ಅಂದ್ರೆ. ಬಟ್ ಫಸ್ಟ್ ಟೈಮ್ ಕಡಿಮೆ ಇರ್ತದೆ ರೀ. 2ನೇ ಬ್ರೀಡ್ 3ನೇ ಬ್ರೀಡ್ 15ರಿಂದ 20 ಟನ್ ತನಕ ಹೋಗ್ತೈತೆ ರೀ 1 ಎಕರೆಗೆ. ಭಾಳ ಉಪಯೋಗ ಐತೆ ರೀ. ಯಾಕಂದ್ರೆ ಕೆಲ್ಸಕ್ಕೆ ಮೊದಲೇ ಈಗಿನ ಟೈಮ್ದಾಗ ಆಳುಗಳು ಸಿಗ್ತಾ ಇಲ್ಲ ರೀ. ಆಳುಗಳು ಅವಶ್ಯಕತೆ ಹತ್ತಲ್ಲ ರೀ. ಒಂದು ಸರ್ತಿ ಪ್ರತಿ 3 ತಿಂಗಳಿಗೆ ಕಟ್ ಮಾಡೋದು ಅಷ್ಟೇ. ನಡುಗೆ ಕಸನೂ ಆಗಲ್ಲ ರೀ ಇದ್ರಾಗ. ಮೇನ್ ಅಂತಂದ್ರೆ ಬೇರೆ ಬೆಳೆಗತ್ಲೆ ಕಸ ತೆಗಿಬೇಕು, ಆಮೇಲೆ ಎಡೆಗುಟ್ಟಿ ಹೊಡಿಬೇಕು, ಅವೆಲ್ಲ ಏನು ಖರ್ಚಿರಲ್ಲ ರೀ. ಹೂ ಚೂಟಿದ್ರೆ ನಿಮ್ಗೆ ಮತ್ತೆ ಹೊಡಿತೈತೆ ರೀ. ಇಲ್ಲ ಅಂತಂದ್ರೆ ಅದೇನು ಮಾಡ್ತೈತಿ, ಹೂ ಎಲ್ಲ ರಸ ಇರ್ಕೊಂಡು ಅದು ಕೆಳಗಿಂದೆಲ್ಲ ಒಣಗಿಸ್ತೈತಿ, ಮತ್ತು ಹೊಡೆಯಲ್ರಿ ಅದು ಬೆಳೆ. ಕೇಳ್ಬೇಕು ತೆಗೆದ್ರು ವರ್ಷಕ್ಕೆ 82,000 ರೂಪಾಯಿ ನಿಮಗೆ ಬರ್ತದೆ. ಇದು ಖರ್ಚು ಹೋಗಿ 82,000 ರೂಪಾಯಿ ಬರ್ತದೆ ನಿಮಗೆ. ಅದ್ರದ್ದು ಎಷ್ಟು ಬರ್ತದೆ 1 ಎಕರೆಗೆ? ಅಲ್ಲ, ಏನೇ ಇರಲಿ, 1 ವರ್ಷಕ್ಕೆ ಎಷ್ಟು ಬರ್ತದೆ? 40,000ರಿಂದ 50,000 ರೂಪಾಯಿ ಬರ್ತದೆ ನಿಮಗೆ. ಮತ್ತೆ ಇದಿಷ್ಟು 11 ಟನ್ ಆಗಿತ್ತು ರೀ. ಹೌದು, 55,000 ಆತ್ರಿ. ಬರೀ 5,000 ಹಿಡಿದ್ರಿ. ಈ ಸಲ ಇಲ್ಲ ಅಂದ್ರೆ 15 ಟನ್ ಆಗ್ತಿದ್ರಿ. ಹೌದು. 2ನೇ ಬ್ರೀಡ್ ಹೆಚ್ಚು ಬರ್ತೈತಿ. ಡ್ರಿಪ್ ಅದ ಎಲ್ಲ ಹೊಡಿತಿತ್ತು ಕೆಳಗೆಲ್ಲ. ಇದು ಇಲ್ಲೆಲ್ಲ ಹೊಡಿತಿತ್ತಲ್ಲ, ಅದ್ರ ಬೇರ್ನೆ ಹೊಡಿತಿತ್ತಲ್ಲ. ಇದು ಹಿಂಗ ಬಂದಂಗ ಎಷ್ಟು ಹಿಂಗ್ ಹೊಡಿಯುತ್ತೆ ಹಂಗ ಅದು ಇನ್ಕಮ್ ಹೆಚ್ಚಾಗತ್ತೆ. ಗಿಡ ಬಹಳ ಅಗಲ್ ಸಿಗುತ್ತೆ, ಆಮೇಲೆ ಟನ್ನೇಜ್ ಹೆಚ್ಚಾಗುತ್ತೆ. 3ನೇ ಬ್ರೀಡ್ 4ನೇ ಬ್ರೀಡ್ ಅಂತ ಕೂಡ್ಕೊಂಡು ಇದು 3 ವರ್ಷ ತನಕ ಇರುತ್ತೆ. ಒಬ್ಬರು 5 ವರ್ಷ ಇಟ್ಟಾರ. ನಾಸಿಕದಾಗ 5 ವರ್ಷ ಇಟ್ಟಾರ. ಮಾಡ್ಕೋಬಹುದು ನಾವು. ಅದಕ್ಕೇನದ, ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 30 ವರ್ಷ ಹೋಗ್ತಾವ. ಅದು ಶಾಣೆತನ ಇಷ್ಟೇ. ರೈತನ ಶಾಣೆತನ. ಯಾರೋ ಹಚ್ಚಿದ್ರು 2 ಸರಿ ನಿಮ್ ಕೈ ವಾಸನೆ ಆಗತ್ತೆ. ಮತ್ತೇನ್ರಿ ಹೊಳೆ ನಮ್ಗೆ ನೆಗಲ ಹೊಡಿಯೋದ್ರಿ, ಇದಾ ಮಾಡೋದ್ರಿ, ತೆನ್ನಿವಲ್ರಿ ಹಚ್ಚಾಕತ್ತಿದ್ದು ಆಗ ಕಟಾವ್ ಬೈತ್ರಿ ಅದ. ಬಿಡ್ಬೇಕಪ್ಪ ಅಂತ ಹಿಂಗ ಅನ್ಸಿತ್ರಿ ಅದ. ಅಜ್ಜಾರಿಗೇನು ಹೇಳಿದ್ರೆ ಸಿಟ್ಟು ಬರ್ಬೋದು. ಇವ್ರು ಮಡ್ದವ್ರ ನನಗೆ ಬಂದು ಹೇಳಿದ್ರು, ಹಚ್ಬೇಡ್ರಿ ನೀವು ಅಂತ. ಹೌದು, ನನಗೆ ಬಂದು ಹೇಳಿರಿ, ಇಲ್ರಿ ನಾ ಹಚ್ಚಿನ. ನೀವ್ ಹಚ್ಚಿರ ಮತ್ತೆ ಅಜ್ಜಾರ ನಮಗ್ ಬೆನ್ ಹಾಕ್ತಾರ. 85,000 ರೂಪಾಯಿ ಆಗಂತಿರ.